ಕಾಂಪಿಟೇಷನ್ ಎಲ್ಲ ಮುಗಿಯೋಷ್ಟಕ್ಕೆ ಈವ್ನಿಂಗ್ ಆಯಿತು. ನಾವು ಅಲ್ಲೇ ಹತ್ರದಲ್ಲಿರೋ ಹೋಟೆಲ್ಗೆ ಅಂತ ಹೋದ್ವಿ. ಸಮೀರ್ ಅಂತೂ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾಯಿದ್ರು. ನಾನು ಫಸ್ಟ್ ವಿಡಿಯೋ ಮಾಡಿದಾಗ ಅವ್ರನ್ನ ತೋರಿಸ್ಬಿಟ್ಟು ಇವರು ನನ್ನ ಫ್ರೆಂಡ್ ಅಂತ ಅರ್ಜೆಂಟ್ ಕೆಲಸ ಇದೆ ಅಂತ ಹೊಡ್ತಾ ಇದ್ದಾರೆ ಅಂತ ಹಾಕಿದ್ದೀನಿ, ಹೋಗಿ ನೋಡಿ ಒಂದ್ಸತಿ. ಅದನ್ನೇ ನೆನೆಸ್ಕೊಂಡು ಅವರು ಕಾಮಿಡಿ ಮಾಡ್ತಾಯಿದ್ರು. ನೋಡಿ, ಇವರೇ ನನ್ನ ಫ್ರೆಂಡ್ ಸಮೀರ್ ಅಂತ. ಲಾಸ್ಟ್ ನಾನು ವಿಡಿಯೋದಲ್ಲಿ ತೋರ್ಸೋಕ್ಕಾಗಿರಲಿಲ್ಲ ಸರಿಯಾಗಿ, ಅದಕ್ಕೆ ಇವಾಗ ಚೆನ್ನಾಗಿ ತೋರಿಸ್ತಾ ಇದ್ದೀನಿ. ಅವ್ರು ಹೇಳ್ತಾಯಿದ್ರು ನನ್ನನ್ನು ಚೆನ್ನಾಗಿ ತೋರಿಸಿ ಅಂತ. ಅದಾದಮೇಲೆ ನಾವು ಮಾಡಿದಂಥ ಆರ್ಡ್ರೆಲ್ಲ ಬಂತು. ಜೋಡಿ ಮಸಾಲೆ ದೋಸೆ ಎಲ್ಲ ತೊಗೊಂಡಿದ್ರು. ನಾನು ಹೆಲ್ತಿಗೆ ಒಳ್ಳೇದು ಅಂದ್ಬಿಟ್ಟು ರೋಟಿ ಗರಿ ತರಿಸ್ಕೊಂಡೆ. ನೋಡಿದ್ರೆ ಅದು ಮೈದಾ ಹಿಟ್ಟಿಂದ ಮಾಡಿರ್ತಾರಂತೆ. ನನಗೂ ಗೊತ್ತಿಲ್ಲ, ಅದು ಅಕ್ಕಿ ಹಿಟ್ಟಿಂದ ಮಾಡಿರ್ತಾರೆ, ಹೆಲ್ತಿಗೆ ಒಳ್ಳೇದು ಅಂತ ನಾನು ತರಿಸ್ಕೊಂಡ್ರೆ ನೋಡಿದ್ರೆ ಅದೇ ಅನ್ಹೆಲ್ದಿ. ಏನು ಮಾಡೋದು, ಆರ್ಡ್ರ್ ಮಾಡಿದ್ವಲ್ಲ ಅಂತ ತಿಂದಿದ್ದಾಯಿತು. ಇವರಿಬ್ಬರು ದೋಸೆ ತೊಗೊಂಡ್ರು, ನನ್ನ ಮಗಳು ಫ್ರೈಡ್ ರೈಸ್ ತೊಗೊಂಡ್ಳು. ಇನ್ನೇನು ಮಾಡೋದು, ತರಿಸ್ಕೊಂಬಿಟ್ಟಿದ್ದೀವಿ ರೋಟಿ ಗರಿ ಎಲ್ಲ. ಸೊ ಎಲ್ಲರೂ ಶೇರಿಂಗ್ ಮಾಡಿಕೊಂಡು ತಿನ್ನೋಣ ಅಂತೇಳಿ ಡಿಸೈಡ್ ಮಾಡಿ ಎಲ್ಲರೂ ಶೇರಿಂಗ್ ಮಾಡ್ಕೊಂಡು ತಿಂದ್ವಿ. ಆದ್ರೂ ನೋಡಿ ಇಷ್ಟು ಮಿಕ್ಬಿಡ್ತು. ಮೈದಾ ಹಿಟ್ಟು ತುಂಬ ಒಳ್ಳೆಯದಲ್ಲ ಅಲ್ವಾ. ಅದಕ್ಕೆ ಸಮೀರ್ ಅವ್ರು ಹೇಳ್ತಾ ಇದ್ದಾರೆ, ಏನು ಮಾಡ್ಬೋದು, ಇದನ್ನು ತಿಂದ್ಬಿಟ್ಟಿದ್ದೀವಿ, ಇವಾಗ ಮನೆಗೆ ಹೋಗಿ ಏನು ಮಾಡ್ಬೋದು ಜೀರ್ಣ ಆಗೋದಕ್ಕೆ ಅಂತ ಹೇಳ್ತಾಯಿದ್ರು. ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಫಸ್ಟ್ ಟೈಮು. ಅದಕ್ಕೆ ಇನ್ನೊಂದು ಸತಿ ವೀಡಿಯೋಗೋಸ್ಕರ ಹೇಳಿ ಅಂತಿದ್ದೀವಿ. ಅವರು ಇನ್ನೊಂದು ಸತಿ ಅದು ಬರಲ್ಲ, ಅದು ಒನ್ ಟೈಮ್ ಅಷ್ಟೇ ಬರೋದು ಅಂತ ಕಾಮಿಡಿ ಮಾಡ್ತಾಯಿದ್ರು. ಅವಳು ಅದಕ್ಕೆ ವಾಯ್ಸ್ ಮೆಸೇಜ್ ಕಳಿಸ್ತಾರೆ ಬಿಡೆ ಅಂತಿದ್ಲು. ಹೇಳಿ ಹೇಳಿ ಹಾಂ ತಗೊಳ್ಳಿ. ಸಮೀರ್ ಹೇಳಿ. ಅವರು ಆಟೋಮೆಟಿಕ್ಕಾಗಿ ಆವಾಗಲೇ ಫೀಲಿಂದ ಹೇಳ್ಬಿಡ್ತಾರೆ ಅಂತೆ. ಇನ್ನೊಂದು ಸತಿ ಬರಲ್ವಂತೆ, ಆದರೂ ಇನ್ನೊಂದು ಸತಿ ಹೇಳಿದ್ದಾರೆ, ಕೇಳಿಸ್ಕೊಂಡು ಬನ್ನಿ. ಇವಾಗ ಈ ಥರ ಫುಡ್ ತಿಂದಿದ್ದೀವಿ, ಮೈದಾ ಥರ ತಿಂದ್ವಿ. ಅದಕ್ಕೆ ಮನೆಗೆ ಹೋದ ತಕ್ಷಣ ಇವಾಗ ಕುಕ್ಕುಂಬರು ಮತ್ತು ಕ್ಯಾರೆಟ್ ಎಲ್ಲ ಕಟ್ ಮಾಡ್ಕೊಂಡು ತಿನ್ನಬೇಕು ಅಂತ ಪ್ಲಾನ್ ಇದೆ. ತಿಂದರೆ ಇದೆಲ್ಲ ತಿಂದಿತ್ತು ಸರಿ ಹೋಗುತ್ತೆ ಅನ್ನೋ ಒಂದು ಭರವಸೆ ತಿಂತೀನಿ.